5 ವರ್ಷದ ಮಗು ಇಂಥ ತಪಸ್ಸನ್ನು ಮಾಡಬಾರ್ದು. ನಿವರ್ತತ ಮನ ಕಷ್ಟ ನಿರ್ಬದ್ಧಾಂ ಫಲವರ್ಜಿತ. ಉಪಯೋಗ ಇಲ್ಲ ಈ ತಪಸ್ಸು ಮಾಡಿ, ಏನು ಉಪಯೋಗ ಉಂಟು? ನಿವರ್ತತ ಮನಸ್ಸನ್ನು ಹೊರಗೆತ. ನಾನಾಗಲೇ ಹೇಳಿಲ್ವ, ಮನಸ್ಸನ್ನು ಇಡುವುದೇ ಕಷ್ಟ. ಅಂಥದ್ರಲ್ಲಿ ಇಂಥ ಒಂದು ರೂಪ, ತಾಯಿಯ ರೂಪವನ್ನು ತೊಟ್ಟು ಆ ಕೂಷ್ಮಾಂಡಿನೇ ಬಂದಿದ್ದಾಳೆ. ಕಣ್ಣೀರು ಹಾಕ್ತಾ ಹೇಳ್ತಾ ಇದ್ದಾಳೆ, ಬಿಡು ತಪಸ್ಸನ್ನು ಬಿಡು, ಫಲ ಇಲ್ಲ ಅದಕ್ಕೆ. ಕಾಲ ಕ್ರೀಡನಕಾನಂತೆ ತದಂತೆ ಧ್ಯೇನಸ್ಯತೆ. ಮಗು ಆಡುವ ಹೊತ್ತು, ಆಟ ಆಯಿತು, ಓದುವ ಪ್ರಾಯ. ಓದಬೇಕು, ಓದಿ ಆದಾಗ ಆಡಬೇಕು. ಇಂತಹ ಹೊತ್ತಿನಲ್ಲಿ ನೀನಿದ್ದಿ ಅಧ್ಯಯನವನ್ನು ಬಿಟ್ಟು, ಆಟವನ್ನು ಬಿಟ್ಟು, ಅಲ್ಲಿಗೆ ಆ ಓಟ ಯಾಕೆ ಬೇಕು ಅಂತ ಆಕೆ ಹೇಳ್ತಾ ತತಸ್ತಮಸ್ತ ಭೋಗಾನಂ ತದಂತೆ ಚೇಷ್ಯತೆ ತಪಃ ಮತ್ಪ್ರೀತಿ ಪರಮೋ ಧರ್ಮಃ ವಯೋವಸ್ಥಾ ಕ್ರಿಯಾಕ್ರಮಂ. ನಿನಗೆ ನಿನ್ನ ಕರ್ಮ ಯಾವುದು ಗೊತ್ತೋ? ತಪಸ್ಸು ಮಾಡುವುದು ನಿನ್ನ ಧರ್ಮ ಅಲ್ಲ ಈಗ. ಮತ್ತು ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಿನ್ನ ಧರ್ಮ. ಅನ್ವರ್ಥಸ್ವಮ, ಬಾ ನನ್ನ ಜೊತೆಗೆ ಮನೆಗೆ ಬಾ, ಇದನ್ನೆಲ್ಲ ಬಿಡು. ಪರಿತ್ಯಜಿತಿ ವತ್ಸಾದ್ಯ ಯದ್ಯೇ ತನ್ನ ಭವಾಂಸ್ತಪಃ ಪ್ರಾಣಾಂಸದ ದಯವಿಟ್ಟು ಬಿಟ್ಟು ತಾಂ ಪ್ರಲಾಪವತಿ ಮೇವಂ ಭಾಷ್ಪಾಕುಲ ವಿಲೋಚನ. ಕಣ್ಣಿನಿಂದ ಧಾರಾಕಾರವಾಗಿ ನೀರು ಕೆಳಗಿಳಿದು ಬರ್ತಾ ಇದ್ದೆ ಸುನೀತಿಯದ್ದು. ಸಮಾಹಿತ ಮನಾ ವಿಷ್ಣು ಪಶ್ಯನ್ನಪಿ ನ ದೃಷ್ಟವಾನ್. ಅವನಿಗೆ ಕಂಡಿತು, ಅವನಿದನ್ನು ನೋಡಿದ್ದಾನೆ. ನೋಡಿಯೂ ಪಶ್ಯನ್ನಪಿ ನ ದೃಷ್ಟವಾನ್. ಈ ಶಬ್ದ ಚಂದ ಇದೆ. ಪಶ್ಯನ್ನಪಿ, ಹೊರಗಿನ ಗೋಳಕ ನೋಡಿದೆ, ಅದನ್ನು ಮನಸ್ಸಿಗೆ ಹೋಗಿ ಮನಸ್ಸು ಹಾಳು ಮಾಡಿಕೊಳ್ಳಿಲ್ಲ. ನಾವು ದಾರಿಯಲ್ಲಿ ಹೋಗ್ತಾ ಇರ್ತೇವೆ, ಕೆಟ್ಟ ಚಿತ್ರಗಳಿರಬಹುದು, ಕೆಲವು ಪಶ್ಯನ್ನಪಿ ನದೃಷ್ಟವಾನ್ ಆಗಬಹುದು. ನೋಡಿದ್ರೂ ಮನಸ್ಸು ಹಾಳು ಮಾಡಿಕೊಳ್ಳದಿದ್ದರೆ ಆಯಿತು. ನಿಯಮೇನ ನಮ್ಮ ಮನಸ್ಸು ಯಾವುದೋ ಕೆಟ್ಟ ವಸ್ತುಗಳನ್ನು ನೋಡಿದ ಕೂಡಲೇ ಮನಸ್ಸಲ್ಲಿ ಹೋಗಿ ಕೂತ್ಕೊಂಡಿರ್ತದೆ. ಪಶ್ಯನ್ನಪಿ ನದೃಷ್ಟವಾನ್. ಇದು ಲೋಕದಲ್ಲಿ ಆಗುವುದುಂಟು. ದೇವಸ್ಥಾನಕ್ಕೆ ಬಂದಿರುತ್ತೇವೆ, ದೇವರ ದರ್ಶನ ಮಾಡಿರ್ತೇವೆ, ಮನೆಗೆ ಹೋಗಿ ಕೇಳ್ತಾರೆ, ಇವತ್ತು ದೇವರಿಗೆ ಯಾವ ಅಲಂಕಾರ ಮಾಡಿದರು ಅಂತ. ಅವನ ತಲೆ ಮೇಲೆ ಕೈ ಇಡ್ತಾನೆ, ಯಾವ ಮಾಡಿದರು? 5 ನಿಮಿಷ ನಿಂತಿದ್ದಾನೆ ದೇವರ ಎದುರಿಗೆ. ಪಶ್ಯನ್ನಪಿ, ನೋಡಿದ್ದಾನೆ, ನೋಡಿಯು ನದೃಷ್ಟವಾನ್, ಯಾವ ಅಲಂಕಾರ? ಅಥವಾ ಕೇವಲ ಪಾದವನ್ನೇ ನೋಡಿದರೆ ಬೇರೆ, ಅದನ್ನೆಲ್ಲವನ್ನು ನೋಡಿಯೂ ನಮ್ಮ ಮನಸ್ಸು ಹೊರಗೆ ಬರುವಾಗ ಮರೆತು ಬಿಟ್ಟಿರಬಹುದು. ಇದು ಪ್ರಾಪಂಚಿಕ ವಿಷಯದಲ್ಲಿ ಧ್ರುವನಿಗೆ ಹೀಗಿತ್ತು. ಹೊರಗಿನ ವಸ್ತುಗಳನ್ನು ನೋಡ್ತಾನೆ, ನೋಡಿದ್ರು ಸ್ವಿಚ್ ಆಫ್, ಅಲ್ಲಿ ಕೆಲಸ ಇಲ್ಲ. ಅದು ಮನಸ್ಸು ಸ್ವೀಕಾರ ಮಾಡಿದಾಗೆ ಮಾತ್ರ ಅಲ್ವಾ. ನಾವು ದಾರಿಯಲ್ಲಿ ಹೋಗ್ತಾ ಇರುವಾಗ ಯಾರೋ ಒಬ್ಬರು ಸಿಗಬಹುದು, ಅವರು ನಮಸ್ತೆ ಅಂತ ಹೇಳಿರಬಹುದು. ಮರುದಿವಸ ಸಿಕ್ಕಿದಾಗ ಹೇಳುತ್ತಾರೆ, ಓ ಭಾರಿ ಅಪರೂಪ ಅಂತ. ಇಲ್ಲ, ನಾನು ನಿಮಗೆ ಸಿಕ್ಕಿದೆ, ನಮಸ್ಕಾರ ಹೇಳಿದೆ ಅಂತ, ನೀವು ನನ್ನನ್ನು ನೋಡಿದ್ದೀರಿ ಅಂತ. ಪಶ್ಯನ್ನಪಿ, ಹೌದು, ಕಣ್ಣು ಬಿದ್ದಿದೆ ಆ ವ್ಯಕ್ತಿಗಳ ಮೇಲೆ. ನಮ್ಮ ಮನಸ್ಸು ಎಲ್ಲೋ ಎದ್ದದ್ರಿಂದ ಅವರು ನಮಸ್ತೆ ಹೇಳಿದ್ದು ನಮಗೆ ಗೊತ್ತಾಗಲಿಲ್ಲ. ಕಣ್ಣು ಬಿದ್ದರೂ ಮನಸ್ಸು ಅಲ್ಲಿ ರಿಯಾಕ್ಟ್ ಆಗದಿದ್ದರೆ ಕಣ್ಣು ನೋಡಿದರೂ ಪ್ರಯೋಜನ ಇಲ್ಲ. ಹಾಗೆಯೇ ಧ್ರುವ ಏನು ಮಾಡಿದ? ಪಶ್ಯನ್ನಪಿ, ತಾಯಿಯನ್ನು ನೋಡಿದ, ಯಾವುದಕ್ಕೂ ಕರಗಲಿಲ್ಲ. ನಾನು ಎಲ್ಲವನ್ನು ಬಿಟ್ಟು ಈಗ ದೇವರ ಜೊತೆಗಿದ್ದೇನೆ, ಈಗ ದೇವರು ಮಾತ್ರ ನನ್ನವನು. ಬಿಂಬೋಸಿ ಪ್ರತಿಬಿಂಬೋಸ್ಮಿ ಪಶ್ಯನ್ನಪಿ ನ ದೃಷ್ಟವಾನ್. ವತ್ಸ ಸುಘೋರಾಣಿ ರಕ್ಷಾಂ ಚೇತಾನಿ ಭೀಷಣೆ. ಎಲ್ಲ ರಾಕ್ಷಸರೆಲ್ಲ ಬಂದ್ರಂತೆ. ಹನ್ಯತಾಮೇಷ ಚಿದ್ಯತಾಮಯಂ. ಬಡೀರಿ, ಹೊಡೀರಿ, ಕೊಲ್ಲಿ, ಇವನ್ನ ತಿಂದು ಬಿಡುವ ಅಂತ ಇಂಥ ಮಾತುಗಳೆಲ್ಲ ಅವನಿಗೆ ಕೇಳಿಸಿಕೊಳ್ತಾ ಇದ್ದಾನೆ. ಯಾವುದಕ್ಕೂ ಬಗ್ಗಲಿಲ್ಲ. ನಮಗೆ ಇದು ಸ್ಫೂರ್ತಿಯಾಗಬೇಕು. ಅಷ್ಟು ಎತ್ತರದಲ್ಲದಿದ್ದರೂ ಈ ಪ್ರಾಪಂಚಿಕವಾದಂತಹ ವಿಷಯಗಳು ನಮ್ಮನ್ನು ಎಳಿತಾ ಮತ್ತೆ ನಮ್ಮನ್ನಾಚೆ ಎಳಿತಾ ಇರ್ತವೆ. ಇದೇ ಮನ್ಯತಾ ನಾವು ಈಚೆ ಬಂದಷ್ಟು ಅದು ಮತ್ತಷ್ಟು ನಮ್ಮನ್ನು ದರ ಆಚೆ ಎಳೆದುಕೊಂಡು ಹೋಗಿರ್ತದೆ. ಇದೇ ಆ ಕಾಲಕ್ಕಾದರೂ ಅಷ್ಟೇ, ಈ ಕಾಲಕ್ಕಾದರೂ ಅಷ್ಟೇ. ವಸ್ತುಗಳು ಬದಲಾಗಲ್ಲ. ರಾಕ್ಷಸರು ಯಾರು ಈಗ ಇಲ್ಲದೆ ಇರಬಹುದು, ಆದರೆ ಬೇರೆ ರೂಪದಲ್ಲಿ ಇದ್ದಾರೆ. ಅವರೆಲ್ಲ ಆಗ ಅಲ್ಲಿಗೆ ಬರ್ತಾ ಇದ್ದರು, ಇವತ್ತು ನಮ್ಮ ಹತ್ತಿರದಲ್ಲೇ ಇರ್ತದೆ. ಹಾಗೆ ಎಲ್ಲ ಎಷ್ಟು ರೀತಿಯ ಉಪಟಳವನ್ನು ಕೊಟ್ಟರೂ ಅವನು ಮಾತ್ರ ದೇವರ ರೂಪವನ್ನು ಕಾಣುವುದರಲ್ಲಿ ನಿರತನಾಗಿದ್ದಾನೆ. ಇಂದ್ರಾದಿಗಳೆಲ್ಲ ಭಗವಂತನ ಬಳಿ ಹೋಗಿ ಪ್ರಾರ್ಥನೆ ಮಾಡಿಕೊಳ್ತಾರೆ. ಭಗವಂತ, ಏನದು ತಪಸ್ಸು? ಇಲ್ಲ, ಇಂದ್ರ ಬಂದು ಹೇಳ್ತಾನಂತೆ, ಇನ್ನು ನನ್ನ ಪದವಿಯಲ್ಲಿ ಅವನನ್ನು ಕೂತ್ಕೊಳ್ಳಿಸಬೇಕು ಉಂಟೋ ಏನು ಅಂತ. ಅವನು ನನ್ನ ಪದವಿಗೆ ಕೂತ್ಕೊಳ್ಬೇಕು ಅಂತ ಆಸೆ ಉಂಟೋ?
ಅಥವಾ ಬೇರೆ ಯಾವ ಸೂರ್ಯಲೋಕ ಬೇಕು ಅಂತ ಉಂಟು ಅಂತ ಹೇಳಿದಾಗ ದೇವರು ಇಲ್ಲಪ್ಪ, ಅಂಥವನಿಗೆ ಅಂಥ ಯಾವ ಆಸೆ ಕೂಡ ಇಲ್ಲ, ನಾನು ಅವನಿಗೆ ದರ್ಶನವನ್ನು ಕೊಡ್ತೇನೆ, ಅವನ ತಪಸ್ಸನ್ನು ನಿಲ್ಲಿಸ್ತೇನೆ ಅಂತ ಹೇಳಿ ಭಗವಂತ ದರ್ಶನವನ್ನು ಕೊಟ್ಟ. ಉನ್ಮೀಲಿತಾಕ್ಷೋ ದದೃಶೇ ಧ್ಯಾನದೃಷ್ಟಂ ಹರಿಂ ಪುರಃ. ಒಳಗಿನ ರೂಪವನ್ನು ಕಂಡ ಆ ರೂಪವನ್ನೇ ಹೊರಗಿನಿಂದ ಕಂಡ. ರೋಮಾಂಚಿತಾಂಗ, ಮೈಯೆಲ್ಲ ರೋಮ ಸಟಿದು ನಿಂತಿದೆ. ಸ್ತವಾಯ ದೇವದೇವಸ್ಯ ಸಚಕ್ರೆ ಮಾನಸಂ ಧ್ರುವ. ಒಳಗಿನಿಂದ ಸ್ತೋತ್ರ ಮಾಡಬೇಕು ಅಂತ ಯೋಚನೆ ಮಾಡಿದ. ಭಗವನ್ ಯದಮೇತೋಷಂ ತಪಸಾ ಪರಮಂ ಗತಃ ಸ್ತೋತುಂ ತತಹಮಿಚ್ಛಾಮಿ ವರಮೇನಂ ಪ್ರಯಚ್ಛಮೆ. ಬ್ರಹ್ಮಾದಿ ಭಗವಂತ, ನಾನು ಸ್ತೋತ್ರ ಮಾಡಬೇಕು ಅಂತಾದರೆ ನಾನು ಸಮರ್ಥನಲ್ಲ. ಬ್ರಹ್ಮಾದಿ ದೇವತೆಗಳು ಕೂಡ ಬ್ರಹ್ಮಾದ್ಯೈರಿ ವೇದ ತತ್ವಜ್ಞೈರಿ ಜಾಯತೆ ಯಸ್ಯ ನೋ ಗತಿ, ಅವರಿಗೆ ಪೂರ್ಣವಾಗಿ ನೀನು ಏನು ಅಂತ ಅರ್ಥ ಆಗಲಿಲ್ಲ. ತಂತ್ವಾಂ ಕಥಂ ಅಹಂ ದೇವ ಸ್ತೋತುಂ ಶಕ್ನೋಮಿ ಬಾಲಕಃ. ನಾನು ಪುಟಾಣಿ ಮಗು, ನನ್ನ ಹೇಗೆ ಸ್ತೋತ್ರ ಮಾಡಲಿ? ನಾನು ಪುಟಾಣಿ ಅಲ್ಲವೇ? ತದ್ಭಕ್ತಿ ಪ್ರವಣಂ ಖೇತತ್ ಪರಮೇಶ್ವರ. ನನ್ನ ಮನಸ್ಸು ನಿರಂತರವಾಗಿ ಹೋಗಬೇಕು, ನಿನ್ನಲ್ಲಿ ನೆನೆದಿರಬೇಕು. ಅಂತಹ ತತ್ರ ಪ್ರಜ್ಞಾಂ ಪ್ರಯಚ್ಛಮೆ. ನನಗೆ ಅಂತಹ ಒಂದು ಪ್ರಜ್ಞೆಯನ್ನು ಕೊಡು. ನಿರಂತರ ನಿನ್ನನ್ನು ಪ್ರೀತಿಸಬೇಕು. ನನ್ನ ಪ್ರಜ್ಞೆ, ನನ್ನ ಬುದ್ಧಿ ನಿರಂತರ ನಿನ್ನನ್ನು ಯೋಚನೆ ಮಾಡಬೇಕು. ಅಂಥ ಒಂದು ಯೋಗ್ಯತೆಯನ್ನು, ಅಂಥ ಒಂದು ಅನುಗ್ರಹವನ್ನು ನನ್ನ ಮೇಲೆ ಕರುಣಿಸು ಅಂತ ಹೇಳಿದಾಗ ಶಂಖಪ್ರಾಂತೇನ ಗೋವಿಂದ ತಂಪಸ್ಪರ್ಶ ಕೃತಾಂಜಲಿಂ. ಅದು ಶಂಖದ ತುದಿಯಿಂದ ಗೋವಿಂದ ತಂಪಸ್ಪರ್ಶ, ಅದಕ್ಕೆ ಅವನನ್ನು ಮುಟ್ಟಿಸಿ. ಎಲ್ಲಿ ಮುಟ್ಟಿಸಿದ ಅಂತ ಇಲ್ಲಿ ಇಲ್ಲ, ಶಂಖದಿಂದ ಮುಟ್ಟಿಸಿದ ಅಂತ. ಕಪೋಲಕ್ಕೆ ಕೆನ್ನೆಗೆ ಕೆಡೆಕೆನ್ನೆಗೆ ಮುಟ್ಟಿಸಿದ ಅಂತ ಭಾಗವತ ಹೇಳ್ತದೆ. ಆ ದೃಷ್ಟಿಯಿಂದ ಅದನ್ನು ನಾವು ಇಟ್ಕೊಳ್ಬೇಕು. ಭಾಗವತದಲ್ಲಿ ಇಲ್ಲಿ ಎಲ್ಲಿ ಮುಟ್ಟಿಸಿದ ಅಂತ ಒಂದು ಪುರಾಣದ ವ್ಯವಸ್ಥೆ. ಮುಟ್ಟಿಸಿದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ, ಎಲ್ಲಿ ಮುಟ್ಟಿಸಿದ್ದು ಅಂತ ಭಾಗವತ ಪೃಷ್ಠಪದಿ ಅಲ್ವಾ. ಆ ಭಾಗವತದ ಚಿಂತನೆಯನ್ನು ನಡೆಸುವಾಗ ಗೊತ್ತಾಯಿತು ಅಲ್ಲಿ ಮುಟ್ಟಿಸಿದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ದ್ವಿಜವರಿಯ ಜಗತ್ಪತಿ ಅವನು ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ಧ್ರುವ ಭಗವಂತನನ್ನು ಕಂಡು ಭಾಗವತದಲ್ಲಿ ಆರಂಭಗೊಳ್ಳುವುದೇ ಯೋಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸೂಕ್ತಾಂ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮನ ಅಂತ ಆರಂಭಗೊಳ್ಳುವಂಥದ್ದು. ಇಲ್ಲಿ ಬೇರೆ ರೀತಿಯಿಂದ ಭೂಮಿರಾಪೋ ನಲೋ ವಾಯು ಕಂಬನೋ ಬುದ್ಧಿರೇಮ ಚ ಭೂತಾದಿ ಆದಿ ಪ್ರಕೃತಿ ಯಸ್ಯ ರೂಪಂ ನತೋಸ್ಮಿತಂ. ಅದರ ವಿವರಣೆ ತುಂಬ ಆಗ್ತದೆ, ಅದರಿಂದ ತುಂಬ ಇದೆ. ಒಂದು ಬೃಹತ್ವಾ ಬ್ರಹ್ಮಣತ್ವಾಚ್ಚ ಯದ್ರೂಪಂ ಬ್ರಹ್ಮ ಸಂಹಿತಂ ತಸ್ಮೇ ನಮಸ್ತೆ ಸರ್ವಾತ್ಮಂ ಯೋಗಿ ಚಿಂತ್ಯಾ ವಿಕಾರಣೆ. ಬೃಹತ್ವಾತ್, ನೀನು ದೊಡ್ಡವನು, ಮತ್ತು ಆದ್ದರಿಂದ ನಿನ್ನನ್ನು ಬ್ರಹ್ಮ ಅಂತ ಕರೀತಾರೆ. ಬ್ರಹ್ಮಣತ್ವಾಚ್ಚ, ನಮ್ಮನ್ನು ಪೂರ್ಣತೆಯತ್ತ ಸಾಗಿಸುವವನು. ಪ್ರತಿಯೊಂದು ಜೀವರಾಶಿಗಳು ಕೂಡ ಅಪರಿಪೂರ್ಣರೇ. ಈಗ ನಮ್ಮನ್ನು ಪೂರ್ಣತೆಯತ್ತ, ನಮ್ಮಲ್ಲಿರುವ ಲೋಪದೋಷಗಳನ್ನೆಲ್ಲ ತೆಗೆದು 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 ಒಂದು ದಿವಸ ಪೂರ್ಣವಾದಂತಹ ಮೋಕ್ಷದತ್ತ ಸಾಗಿಸುವವನು ನೀನಾದ್ದರಿಂದ ನಿನಗೆ ಬ್ರಹ್ಮ ಅಂತ ಹೆಸರು. ನೀನು ಪೂರ್ಣ, ನೀನು ಸ್ವಯಂ ಪೂರ್ಣ. ಪೂರ್ಣಃ ಪೂರಯಿತ ಪುಣ್ಯಃ. ನೀನು ಪೂರ್ಣನಿದ್ದಿ. ಆ ಕಾರಣದಿಂದಲೇ ನಮ್ಮ ಅಪರಿಪೂರ್ಣತೆಯನ್ನು ತೆಗೆದು ನಮ್ಮನ್ನು ಪೂರಣೆ ಮಾಡ್ತೀನಿ ನೀನು. ಆದ್ದರಿಂದ ನಿನಗೇನು ಹೆಸರು? ಬ್ರಹ್ಮ ಅಂತ ಹೆಸರು. ಬೃಹತ್ವಾತ್, ದೊಡ್ಡವನು ನೀನು. ಆದರೆ ನಿನ್ನ ಕಾರುಣ್ಯ ಎಷ್ಟು, ಸಣ್ಣವರಾದ ನಮ್ಮನ್ನು ಕೂಡ ಬ್ರಹ್ಮ ಪರಿಪೂರ್ಣತೆಯತ್ತ ಕರೆದುಕೊಂಡು ಹೋಗಿ ಮೋಕ್ಷವನ್ನು ಕೊಡುವವನು. ಯದ್ರೂಪಂ ಬ್ರಹ್ಮ ಸಂಹಿತಂ. ಇಂತಹ ಒಂದು ನಿನ್ನ ರೂಪವನ್ನು ಶಾಸ್ತ್ರಗಳೆಲ್ಲ ಬ್ರಹ್ಮ 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 ಅಂತ ಕರೀತಾರೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದ್ಯತೆ ಅಂತ ಭಾಗವತ ಬ್ರಹ್ಮ ಸಂಹಿತಂ ತಸ್ಮೈ ನಮಸ್ತೆ ಸರ್ವಾತ್ಮನ್. ಇಂತಹ ನಿನ್ನ ರೂಪಕ್ಕೆ ನಾನು ನಮನಗಳನ್ನು ಸಲ್ಲಿಸ್ತೇನೆ. ಸರ್ವಾತ್ಮನ್, ನೀನು ಇಡೀ ಜಗತ್ತಿಗೆ ಸ್ವಾಮಿ. ಯೋಂತ ಪ್ರವಿಶ್ಯ, ನನ್ನ ಒಳಗೆ ಕೂತು ನನ್ನ ನಾಲಿಗೆಯಲ್ಲಿ ಮಾತನ್ನು ಹೊರಬರುವಂತೆ ಮಾಡಬೇಕು ಯಾರು? ನೀನಲ್ವಾ. ಸರ್ವಾತ್ಮನ್, ಎಲ್ಲ ಇಂದ್ರಿಯಗಳಿಗೂ ಸ್ವಾಮಿ. ನನ್ನ ಕಣ್ಣು, ನನ್ನ ಕಿವಿ, ನನ್ನ ಮೂಗು ಇದೆಲ್ಲವೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇಲ್ಲ. ನಾನೇ ಮಾಡ್ತಾ ಇದ್ದೇನೋ ಅದು ಸುಳ್ಳು. ನನಗೆ 50-60 ಆದ ಮೇಲೆ ಯಾರ ಇಂದ್ರಿಯಗಳು ಅವರ ಹತೋಟಿಯಲ್ಲಿ ಇರುವುದಿಲ್ಲ. ಅದು ಯುವಕರಾಗಿದ್ದಾಗ ಇರ್ತದೆ ಅಂತಲ್ಲ, ಯುವಕರಿದ್ದಾಗ ಭ್ರಮೆ ಬಂದಿರ್ತದೆ ನಮ್ಮ ಕೈಯಲ್ಲಿ ಇದೆ ಅಂತ. ಆಗ ಆ ಭ್ರಮೆ ಸ್ವಲ್ಪ ಇಳಿತದೆ, ಕೆಲವರಿಗೆ ಇಳಿಯುವುದೇ ಇಲ್ಲ. ಅದು ಭಗವಂತನ ಅನುಗ್ರಹ ಆದಾಗ ಆಗಾದರೂ ಇಳಿದ್ರೂ ತೊಂದರೆ ಇಲ್ಲ. ನನ್ನ ಜನ್ಮಾಂತರಕ್ಕಾದರೂ ಸ್ವಲ್ಪ ಅನುಗ್ರಹ ಆದೀತು. ಆಗಲೂ ಇಳಿಯದೆ ಹೋದರೆ ಅದು ಭಯಾನಕವಾದ ಸ್ಥಿತಿ.
ಹಾಗಾಗಿ ಈ ಇಂದ್ರಿಯಗಳಿಗೆ ಸ್ವಾಮಿ ನೀನು. ಯೋಗಿ ಯೋಗಿಗಳಿಂದ ಚಿಂತಿಸಲ್ಪಡುವವನು. ನಿನ್ನ ಬಗ್ಗೆ ಯೋಗಿಗಳಿಗೆ ಗೊತ್ತಿದೆ. ಅವಿಕಾರಿಣೆ, ಯಾವ ವಿಕಾರವೂ ನಿನಗಿಲ್ಲ. ನಮಗೆ ಮತ್ತೆ 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 ವಿಕಾರಗಳು. ಒಂದು ಈ ದೇಹ ಬಾಲ್ಯದಲ್ಲಿ ಹೀಗಿರುತ್ತದೆ, ಯೌವನಕ್ಕೆ ಬಂದಾಗ ಒಂದು ರೀತಿಯ ಸೌಂದರ್ಯ, ಆಮೇಲೆ ಮತ್ತೆ ಒಂದು 50 ದಾಟಿದಾಗ ಒಂದು ರೂಪ ತಾಳಿರುತ್ತದೆ, ಮತ್ತೊಂದು ದಿವಸ ಪರಿಪೂರ್ಣವಾಗಿ ಅದು ನಾಶವಾಗಿ ಇರುತ್ತದೆ. ಇಂತಹ ವಿಕಾರವುಳ್ಳ ಶರೀರ ನಿನಗಿಲ್ಲಪ್ಪ. ಅವಿಕಾರಣೆ ಇಡೀ ಪುರುಷ ಸೂಕ್ತವನ್ನು ಹೇಳ್ತಾ ಇದ್ದಾನೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪ, ಮತ್ತು ಸಭೂಮಿ ಮುಂತ ಇಲ್ಲ. ಸರ್ವವ್ಯಾಪಿ ಭುವ ಸ್ಪರ್ಶ ಅತ್ಯತಿಷ್ಠ ದಶಾಂಗುಲಂ. ನಿನಗೆ ಎಲ್ಲೆಡೆಯೂ ಕಣ್ಣುಗಳು, ಎಲ್ಲೆಡೆಯೂ ಕಾಲುಗಳು, ಎಲ್ಲೆಡೆಯೂ ತಲೆಗಳು ಅಂತ. ಅಂದರೆ ಎಲ್ಲರ ಅಂತರ್ಯಾಮಿ ಅಂತ. ನಮ್ಮೆಲ್ಲರ ತಲೆಯೊಳಗೂ ನಿನ್ನ ತಲೆ ಇದೆ. ನಮ್ಮ ತಲೆಯೊಳಗೆ ನಿನ್ನ ತಲೆ ಇದ್ದದ್ರಿಂದ ನಮಗೆ ತಲೆ ಉಂಟು ಅಂತ ಕೆಲವರಾದರೂ ಹೇಳ್ತಾರೆ. ಸಹಸ್ರ ಶೀರ್ಷ, ನೀನು ಪುರುಷ, ಈ ಶರೀರದ ಒಳಗೆ ಇದ್ದಿ, ಎಲ್ಲರ ಒಳಗೂ ಕೂಡ ನೀನು ತುಂಬಿದ್ದಿ. ಸಹಸ್ರಾಕ್ಷ, ಈ ಎಲ್ಲ ಇಂದ್ರಿಯಗಳು ನಿನ್ನ ಜೊತೆಗೇ ಇರು. ಸಹಸರತಿ, ನಿನಗಿಂತ ನಿನ್ನ ಇಂದ್ರಿಯಗಳು ಬೇರೆ ಅಲ್ಲ. ನಮ್ಮಲ್ಲಿ ಆಗುವಾಗ ನಮ್ಮ ಈ ಶರೀರ ನಮಗಿಂತ ಬೇರೆ, ನಾನು ಬೇರೆ, ನನ್ನ ಶರೀರ ಬೇರೆ. ಒಂದು ದಿವಸ ಈ ಶರೀರವನ್ನು ಬಿಡಲಿಕ್ಕುಂಟು. ಆಗ ನಾನು ಎನ್ನುವ ಜೀವ ದೇಹದಿಂದ ಮೇಲೆ ಹೋಗಿರುತ್ತದೆ. ಅದು ಯಾವುದೋ ಅವ್ಯಕ್ತ ಲೋಕಗಳಿಗೆ, ಮೇಲಿನ ಅತೀಂದ್ರಿಯವಾದಂಥ ಲೋಕಗಳಿಗೆ ಸಂಚಾರ ಮಾಡ್ತದೆ, ಯಮಲೋಕ ಇತ್ಯಾದಿಗಳಿಗೆಲ್ಲ. ಈ ಶರೀರಕ್ಕೆ ಸಂಸ್ಕಾರ ಆಗ್ತದೆ, ಬೆಂಕಿಗೆ ಹಾಕಿ ಅಥವಾ ಹಾಕದಿದ್ದರೆ ಭಸ್ಮ ಆಗಿ ಹೋಗ್ತದೆ. ಆದರೆ ನಿನಗೆ ಅಂಥ ಶರೀರವೋ ಅಂಥವನಲ್ಲ. ಅದನ್ನು ಆ ವೇದಮಂತ್ರ ಹೇಳ್ತಾ ಉಂಟು. ಸಹಸ್ರ ಶೀರ್ಷ ಪುರುಷ, ಅದು ನಿನ್ನ ಸ್ವರೂಪಭೂತವಾದ ತಲೆ, ಅದು ನಿನ್ನ ಸ್ವರೂಪಭೂತವಾದ ಕಣ್ಣು. ಅದರ ಸಹಸ್ರಪಾತ್, 1000 ಕಾಲು ಚಿತ್ರ ಬಿಡಿಸೋದಲ್ಲ, 4000 ಕಾಲು ಹಾಕಿ ಹಾಗೆ ಮಾಡುವಂಥದ್ದಲ್ಲ. ಈ ಹುಲಿವೇಷ ಇದ್ದಾಗ ಕಾಲುಗಳಿರ್ತದಲ್ವ, ಆ ರೀತಿಯಾಗಿ ಚಿತ್ರ 1000 ಕಾಲು ಹಾಗಲ್ಲ. ಎಲ್ಲೆಡೆ ತುಂಬ ವಿಶ್ವರೂಪದ ಚಿಂತನೆ ಇದು. ಎಲ್ಲೆಡೆಯೂ ಭಗವಂತನ ವ್ಯಾಪ್ತವಾದ ರೂಪ. ಸರ್ವವ್ಯಾಪಿ ಭುವಃ, ಅದನ್ನು ಸರ್ವವ್ಯಾಪಿ ಭುವಃ ಅತ್ಯತಿಷ್ಠ ದಶಾಂಗುಲಂ, ಎಲ್ಲವನ್ನು ಮೀರಿ ನೀನು ಆಚೆಗೆ ಇದ್ದಿ. ಯದ್ಭೂತಂ ಯಚ್ಚ ವೈಭವ್ಯಂ ಪುರುಷೋತ್ತಮ ತದ್ಭವಾನ್ ತತ್ವೋ ವಿರಾಟ್ ಸ್ವರಾಟ್ ಸಾಮ್ರಾಟ್ ತತ್ತಾಶ್ಚ ಪೆದಿಪುರುಷಃ. ಎಲ್ಲ ಚತುರ್ಮುಖ ಬ್ರಹ್ಮನಿರಬಹುದು, ಆ ಚತುರ್ಮುಖ ಬ್ರಹ್ಮನಿಂದ ಮತ್ತೆ ಹುಟ್ಟುಕೊಂಡ ರುದ್ರದೇವನಿರಬಹುದು, ನಂತರದ ಇಂದ್ರಾದಿ ಸಮ್ರಾಟ ದೇವತೆಗಳೆಲ್ಲ ಇರಬಹುದು. ಅವರೆಲ್ಲ ನಿನ್ನಿಂದ ಹುಟ್ಟಿ ಬಂದವರು. ಯದ್ಭೂತಂ ಯಚ್ಚ ಭವ್ಯಂ, ಹಿಂದೆ ಇದ್ದದ್ದು, ಇನ್ನು ಮುಂದೆ ಬರುವಂಥದ್ದು, ಈಗ ಏನಿದೆ ಎಲ್ಲವೂ ಕೂಡ ತದ್ಭವಾನ್ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಪುರುಷ ಏವ ಇದಂ, ಪುರುಷ ಏವ, ಇದೆಲ್ಲವೂ ಪುರುಷನೇ.